ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಯಾರಾದರೂ ಲೋ ಬಜೆಟಲ್ಲಿ ಒಂದು ಲೋ ಮಾಡಲ್ ನೋಡ್ತಾ ಇದ್ದರೆ, ಒಂದು ಅಪೆ ಗಾಡಿಯಲ್ಲಿ ಒಂದು ಆಟೋ ಸೇಲಿಗೆ ಬಂದಿದೆ ನೋಡಿ ವೀಕ್ಷಕರೇ. ಸಿಂಗಲ್ ಓನರ್ ಗಾಡಿ, ತುಂಬ ಕಡಿಮೆ ಓಡಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಬೇಕು ಹಾಗೂ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ವಿಡಿಯೋನ ಪೂರ್ತಿ ನೋಡಿ. ಫುಲ್ ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರು ಎಲ್ಲ ವೀಡಿಯೋದಲ್ಲೇ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಬೇಕಂತ ನಿಮ್ಗೆ ಏನಾದರೂ ಅನಿಸಿದೆ ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಡೀಟೇಲ್ಸು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ. ಮತ್ತು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡ್ತಿದ್ರೆ, ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನಂಬರ್ ಆಗಿರುತ್ತೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ. ಓಕೆನಾ, ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ನಂಬರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಯಾಕಂದರೆ ತುಂಬ ಜನ ನಂಬರ್ ಕಾಣಿಸಿದ ತಕ್ಷಣ ಇದೇ ಗಾಡಿ ಓನರ್ ಅನ್ಕೊಂಡು ಕರೆ ಮಾಡ್ತಾಯಿದ್ರೆ, ಸೊ ಅವರಿಗೆಲ್ಲ ಹೇಳ್ತಿರೋದು ಇದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಮುಂದೆ ಸಿಗುತ್ತೆ. ಓಕೆನಾ, ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಈ ನಂಬರ್ಗೆ ಕರೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮ್ಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನೀವು ಕೊಟ್ಟಂಥ ಮಾಹಿತಿ ಮತ್ತು ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ನೋಡ್ತಾರೆ ಅಂತ ನಿಮ್ಮ ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿಯನ್ನು ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ ತಿಳಿಸಿದ್ದಾರೆ. ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ. ಅದು ಸ್ಕ್ರೀನ್ ಮೇಲೆ ಸಹ ಇವಾಗ ನಂಬರ್ ಬರ್ತಿರ್ಬೋದು, ಗಾಡಿ ಓನರ್ ನಂಬರು, ಅವ್ರಿಗೂ ಸಹ ನೀವು ಕರೆ ಮಾಡ್ಬೋದು ವೀಕ್ಷಕರೇ. ಹಲೋ 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 ಹೇಳಿ ಸರ್, ಅದೊಂದು ಅಪ್ಪೆ ಗಾಡಿ ಕಳಿಸಿದ್ರಲ್ಲ, ಹೌದು ಸರ್. ಮಾಡಲ್ ಎಷ್ಟದು? ಸರ್ ಹನ್ನೊಂದು ಸರ್ ಅದು. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರು ಫಸ್ಟ್ ಓನರ್ ಸರ್. ಸಿಂಗಲ್ ಓನರಾ? ಹಾಂ, ಓಕೆ ಓಕೆ. ಎಷ್ಟು ಹೊಡಿದೆ ಗಾಡಿ? ಒಂದು 50,000 ಹೊಡೀತು ಸರ್. ಅಷ್ಟೇನಾ? ಅಷ್ಟೇ, 50-60 ಹೆಚ್ಚು ಕಡಿಮೆ ಅಷ್ಟೇ. ಹಾಂ, ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ಅದು? ಇಲ್ಲ ಸರ್, ಅದು ಪಾಸಿಂಗ್ ಇನ್ಸೂರೆನ್ಸು ಡ್ಯೂ ಇದಾವ. ತಗೊಂಡವ್ರು ಮಾಡಿಸಿ ಅಂದರೆ ಅವ್ರಿಗೆ ಅನುಕೂಲ ಆಗ್ತದೆ. ಸರಿ ಸರಿ. ಇದು ಟೈರ್ ಎಲ್ಲ ಹೆಂಗಿದಾವೆ ಕಂಡೀಷನು? ಟೈರ್ ಒಂದು 30% ಇದಾವೆ ಸರ್. ಹಾಂ, ಸ್ಟೆಪ್ನಿ ಇದೆಯಾ? ಆಮೇಲೆ ಹಾಂ ಸರ್. ಸ್ಟೆಪ್ನಿ ಇದೆಯಾ ಗಾಡಿಗೆ? ಹಾಂ, ಸ್ಟೆಪ್ನಿ ಇದೆ ಸರ್. ಸ್ಟೆಪ್ನಿ ಇದೆ, ಮಿರಾರು ಮತ್ತು ಮ್ಯಾಟು, ಹಿಂದೆ ಅವು ಜೋಕರ್ ಗೊಂಬೆ ಬರ್ತೈತೆ ನೋಡಿ ಮ್ಯಾಟ್, ಅದು ಇದೆ. ಕ್ಯಾಬಿನ್ ಇದೆ. ಹಾಂ, ಸೀಟ್ ಕುಷನ್ ವರ್ಕ್ ಎಲ್ಲ ಚೆನ್ನಾಗಿದೆ. ಮೇಲೆ ಆಯಿಲ್ ಟಾಪು, ಮತ್ತೆ ಅದಕ್ಕೆ ಡಿಸೈನ್ ಇದೆ. ಹಾಂ, ಮೇಲೆ ಇರ್ತೈತಲ್ಲ ಸರ್ ಒಳಗಡೆ, ಹಾಂ ಹಾಂ ಹಾಂ, ಅದು ಡಿಸೈನ್ ಇದೆ. ಒಳಗೆ ಮಿರರ್ ಇದೆ. ಹಾಂ, ಒಂದು ಟೂಲ್ ಬಾಕ್ಸ್ ಇದೆ. ಎಲ್ಲ ಓಕೆ ಆಯ್ತು ಸರ್. ತಗೋಬೇಕು, ಡೀಸೆಲ್ ಹಾಕ್ಬೇಕು, ಹೊಡಿಬೇಕು ಅಷ್ಟೇ. ಪಾಸಿಂಗ್ ಇನ್ಸೂರೆನ್ಸ್ ಮಾಡಿಸ್ಕೋಬೇಕು. ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಅಂದರೆ ಡ್ಯೂ ಇರೋದು. ಗಾಡಿ ಕಂಡೀಷನ್ ಚೆನ್ನಾಗಿದೆ? ಗಾಡಿ ಕಂಡೀಷನ್ ಚೆನ್ನಾಗಿದೆ, ಜಾಸ್ತಿ ರನ್ನಿಂಗ್ ಕೂಡ ಇಲ್ಲ. ಹಾಂ, ನಾವು ಏನು ಬರೋ ಒಂದು ವಾರಕ್ಕೆ ಒಂದು 10 ಕಿಲೋಮೀಟ್ರ್ ಓಡಂಗಿಲ್ಲ ಗಾಡಿ. ಹಂಗೈತೆ ನೋಡ್ರಿ ಸರ. ಸರಿ ಸರ್, ಆಯಿತು. ಎಲ್ಲಿರೋದು ಗಾಡಿದು? ಇದು ಲೊಕೇಶನ್ ಬಂದು ಕೊಪ್ಪಳ ಡಿಸ್ಟಿಕ್ಕು, ಗಂಗಾವತಿ ತಾಲೂಕು, ಸಾಣಾಪುರ ಗ್ರಾಮ. ಸಾಣಾಪುರ ಗ್ರಾಮ. ಓಕೆ ಓಕೆ. ಎಷ್ಟು ಹೇಳ್ತಾರೆ ಗಾಡಿ ರೇಟು? ಸರ್ ನಾವೇನು ಜಾಸ್ತಿ ಹೇಳ್ಬೇಕು ಅನ್ಕೊಂಡಿಲ್ಲ ಸರ್, ಯಾಕಂದರೆ ಸೇಲ್ ಆಗ್ಬೇಕಂತೇಳಿ 75 ಹೇಳ್ತೀವಿ ಸರ್. 75,000? ಹಾಂ, ಅಷ್ಟೇ ಸರ್. ಎಲ್ಲ ಅವರೇ ಮಾಡಿಸ್ಕೊಬೇಕು? ಹಾಂ, ಎಲ್ಲ ಅವರೇ ಮಾಡಿಸ್ಕೊಬೇಕು. ಅವ್ರು ಬಂದು ಪಾರ್ಟಿ ಹತ್ರ ಬಂದು ಕುಂತು ಮಾತಾಡಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಾ ಮತ್ತೆ? ನೀವು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಆಗುತ್ತೆ? ಹಾಂ, ಇನ್ನೂ ಕಡಿಮೆ ಆಗುತ್ತೆ, ಹೆಚ್ಚು ಕಡಿಮೆ. ಬಂದು ನೀಟಾಗಿ ಗಾಡಿ ಟ್ರಯಲ್ ನೋಡಿ ಚೆಕ್ ಮಾಡಿ ನೋಡ್ಬೇಕು. ಆವಾಗ ನಾವು ತಗೊಂತೀವಪ್ಪ ಮತ್ತೆ ಫೈನಲ್ ಹೇಳ್ಬಿಡ ಅಂದ್ರೆ ನಾವು ಒಂದು ಅಷ್ಟಿಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡ್ತೀವಿ. ಹಾಂ ಹಾಂ. ಒಟ್ಟೆ ಈಗ 75 ಹೇಳಿದ್ರೆ ಬಂದರೆ ಪಾರ್ಟಿ ಕೂತು ಮಾತಾಡಿದರೆ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡು ಕೂತು ಮಾತಾಡಿದ್ರೆ ನೀವು ಇನ್ನೂ ಕಡಿಮೆ ಮಾಡಿ ಕೊಡ್ತೀರಾ? ಹಾಂ, ಹೌದು ಸರ್. ಸರಿ ಸರಿ. ಒಟ್ಟು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಅದ್ರಾಗೇನು ಮಾತಾಡೋದೇ ಇಲ್ಲ, ತಗೊಂಬಂತಾರು. ಹಾಂ ಹಾಂ ಸರ್. ಹಾಂ, ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡಿ ನಮ್ಮ ಕಡೆಯಿಂದ ಬಂದವ್ರಿಗೆ. ಈಗ ಇದೇ ನಂಬರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಹೌದು ಸರ್. ಸರಿ ಸರ್, ಆಯಿತು. ಇದೇ ನಂಬರ್ ಯೂಟ್ಯೂಬಲ್ಲಿ ಹಾಕಿರ್ತೀನಿ.
ಆಯ್ತು ಸರ್, ಥ್ಯಾಂಕ್ ಯು ಸರ್. ಕಾಲ್ ಮಾಡಿದಾಗ ನಮ್ಮ ಕಡೆಯಿಂದ ಬಂದವರಿಗೆ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡು, ಓಕೆನಾ? ಆಯ್ತು ಸರ್. ಸರಿ ಸರ್, ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ನಿಮಗೆ ಗೊತ್ತಾಗಲ್ಲ ಅಂದರೆ ನೀವು ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿದರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರಾಗಿ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದನೇ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಒಂದು ಸಲ ವಿಸಿಟ್ ಮಾಡಿ ನೋಡಿ, ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್, ಕಡಿಮೆ ಓಡಿದೆ ಅಂತ ಅವರು ಹೇಳಿದ್ದಾರೆ. ಒಂದು ಸಲ ವಿಸಿಟ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಯಿತು ಅಂದರೆ ಇವಾಗ ಕೂತು ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಯೂಟ್ಯೂಬಲ್ಲಿ ತಲುಪುತ್ತೆ, ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನೂ ವೀಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋ ಶೇರ್ ಮಾಡಿ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ. ನಿಮ್ಮದೇ ಅಂತಲ್ಲ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ಆರಾಮಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡಿಸಿ ಕೊಡ್ಬೋದು ಅಂತ ಹೇಳ್ಬೋದಾ. ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.